ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಿಮ್ಮ ಧರ್ಮಪತ್ನಿ ಇರ್ತಕ್ಕಂಥ ಮೆಂಬರ್ಶಿಪ್ ಡೈರೆಕ್ಟ್ರಲ್ಲಿ ಅಲ್ಲಿ ಪಬ್ಲಿಸಿಟಿಗೆ ಹಣ ಹೊಡೆದಿದೆಯಲ್ಲ, SC ST ಹಣವ, ಇದು ನೀನು SC ST ಉದ್ಧಾರ ಮಾಡ್ತಕ್ಕಂಥದ್ದು. 26,000 ಕೋಟಿಗೂ ಅಧಿಕವಾದಂಥ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿರಲ್ಲ. ಏನು ಮಾಡ್ತಾ ಇದೆಯಾ? ಸಮಿತಿ ಅಧ್ಯಕ್ಷನಾಗಿ ಏನು ಮಾಡ್ತಾ ಇದೆಯಾ? ನೀನ ಮುಟ್ಟಾಳ? ಈ ದಲಿತರು ಹಣವನ್ನು ವರ್ಗಾವಣೆ ಮಾಡ್ಕೊಂಡು ಕೇಳ್ದಾರ ಮುಟ್ಟಾಳ ನೀನ? JDSನವ್ರ ಅಲ್ಲೇ ಇದೆಯಲ್ಲಪ್ಪ ಸರ್ಕಾರದಲ್ಲೇ. ನೀನ ಮುಟ್ಟಾಳ? ನಾವ JDSನವ್ರ ಮುಟ್ಟಾಳ್ರು. ನಾವು ಆಲೇ ಖಂಡಿಸಿದ್ದೀವಿ. ನೀವು ಇದು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ಇಷ್ಟೊಂದು ಹಣ ವರ್ಗಾವಣೆ ಮಾಡ್ಕೊಂಡಿದ್ದೀರಾ. ST ನಿಗಮದಲ್ಲಿ 187 ಕೋಟಿ ಹಣವನ್ನು ಚುನಾವಣೆಗೆ ಬಳಸ್ಕೊಂಡಿದ್ದೀರಾ. ಆಮೇಲೆ ನೀವೇ ಮುಖ್ಯಮಂತ್ರಿಗಳ ಸ್ವತಃ 89 ಕೋಟಿ ಅಷ್ಟು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿದಂಥ ಏಕೈಕ ಮುಖಂಡ ನಾಯಕ ಈ ರಾಜ್ಯದಲ್ಲಿ ದೇಶದಲ್ಲಿ ಯಾರಾದರೂ ಕುಮಾರಸ್ವಾಮಿ. ಅದು ನೀನೊಬ್ಬ ದಲಿತ ಮುಖಂಡನಾಗಿ ಅಂಥ ದಲಿತರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಉಳ್ಳಂಥ ಒಬ್ಬ ಮುಖ್ಯಮಂತ್ರಿಯನ್ನು, ಕೇಂದ್ರದ ಮಂತ್ರಿಯನ್ನು ಅಯೋಗ್ಯ ಅನ್ನೋ ಪದ ಬಳಸ್ತೀಯಲ್ಲ, ನೀನು ಅಯೋಗ್ಯ, ಅವರ ಅಯೋಗ್ಯರು ಅಂತಕ್ಕಂಥದ್ದನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ ನಾವು. ನಿನ್ನಂಥ ಮೂರ್ಖ MLA, ನಿನ್ನಂಥ ಅಯೋಗ್ಯ MLA ನಾವು ಯಾರು ಕೂಡ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ನೋಡಿದಂತೆಲ್ಲಿ 224 ಜನ ಶಾಸಕರಲ್ಲಿ ಯಾರ ಬಾಯಲ್ಲೂ ಕೂಡ ಇಂಥ ಭಾಷೆಗಳನ್ನು ಬಳಸಿದ್ದ ನನ್ನ ಬದುಕಿನಲ್ಲಿ, ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ನೋಡಿಲ್ಲ. ಅಂಥ ಪದಗಳನ್ನು ಬಳಸ್ತಾ ಇದೆಯಲ್ಲ, ನಿನ್ನನ್ನು ಶಾಸಕ ಅಂತ ಕರೀಲಿಕ್ಕೆ ಅಪಮಾನ ಆಗ್ತದೆ. ಮಳವಳ್ಳಿ ತಾಲೂಕಿನ ಮತದಾರರಿಗೆ ಅವಮಾನ. ನಿನಗೆ ಮತ ಕೊಟ್ಟಿರ್ತಕ್ಕಂಥದ್ದು ಅಸಂವಿಧಾನಿಕ ಪದಗಳನ್ನು ಬಳಸ್ತಾ ಇದೆಯಲ್ಲಪ್ಪ. ರೋಡಲ್ಲಿ ಮೈಕ್ ಹಿಡ್ಕೊಂಡು ಅದೇನೋ ಮುಟ್ಟಾಳ್ JDS ಅಂತ, ನಾಲಾಯಕ್ಕೂ ಮುಟ್ಟಾಳ್ JDS. ಯಾರ್ರೀ ಮುಟ್ಟಾಳ್ JDSನವರು? ಯಾರು? ಅನರ್ಹರಾಗಿದ್ದಲ್ಲಪ್ಪ ನೀನು. ಯಾರು ನಿನಗೆ ರಾಜಕೀಯ ಜೀವನ ಕೊಟ್ಟಿದ್ದು ನೆನಪಿದೆಯಾ? ಮಿಸ್ಟರ್ ಮಳವಳ್ಳಿ MLA, ನಿನಗೆ ನೆನಪಿದೆಯಾ? ಇದೇ ನಿನ್ನನ್ನು ವಜಾ ಮಾಡಿದಾಗ ಇದೇ ಸ್ಪೀಕರು ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಿಮ್ಮನ್ನು ವಜಾ ಮಾಡಿದ್ರಲ್ಲ, 11 ಜನನ ಶಾಸಕರನ್ನ ಅನರ್ಹಗೊಳಿಸಿದ್ರಲ್ಲ. ನಿಮ್ಮ 11 ಜನಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮರುಜೀವ ಕೊಟ್ಟವ್ರು ಯಾರು ಅನ್ನೋದು ಒಂದು ಸಾರಿ ಹಿಂದಕ್ಕೆ ಹೋಗಿ ನೆನೆಸ್ಕೋಬೇಕು. ಇದೇ ಕುಮಾರಸ್ವಾಮಿ ಅವ್ರ ಕಾಲಿಡ್ಕೊಂಡು, ಇದೇ ಕುಮಾರಸ್ವಾಮಿ ಇರಲಿಕ್ಕೆ ಕೂಡಲೇ ರಾಜೀನಾಮೆ ಕೊಡಬೇಕು ನೀನು. ಯಾವುದೋ ಏನು ಅಳ್ಳಾಡ್ಸೋಕ್ಕಾಗಲ್ಲ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನ. ಯಾಕಪ್ಪ? ರೋಮನು ಕೀಳಕ್ಕಾಗಲ್ಲ. ಏನು ಪದ ಬಳಸ್ತಾ ಇದೆಯಪ್ಪ? ಇದು ಏನು ಪದ? ಇದು ಅಸಂವಿಧಾನಿಕವಾದಂಥ, ಅಸಂಬದ್ಧವಾದಂಥ ಪದಗಳು. ಒಬ್ಬ MLA ರೋಮನು ಕೂಡ ಕೀಳಕ್ಕಾಗಲ್ಲ ಅಂತಕ್ಕಂಥ ಪದ ಬಳಸ್ತೇನೆ ಅಂತಂದರೆ, ನೀನು ಶಾಸಕನಾಗಿರಲಿಕ್ಕೆ ನೀನು ಶಾಸಕನಿಗೆ ಅನಾಲಯಕ್ಕೂ ನೀನು ಅಂಥ ಪದ ಬಳಸ್ತೀಯಲ್ಲ ಪಬ್ಲಿಕಲ್ಲಿ, ಅನಾಲಯಕ್ಕೆ ನೀನು ಶಾಸಕನಾಗಿರಲಿಕ್ಕೆ. ಈ ಕೂಡಲೇ ನೀನು ಇದೆಲ್ಲ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ನೀನು ರಾಜ್ಯಪಾಲ, ನೀನೊಬ್ಬ ದಲಿತನಾಗಿ, ನೀನು ದಲಿತನಾ? ನೀನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀನೊಬ್ಬ ದಲಿತ ಮುಖಂಡನಾಗಿ, ದಲಿತ ಶಾಸಕನಾಗಿ, ಒಬ್ಬ ದಲಿತ ರಾಜ್ಯ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.